ಆಗ್ಬೇಕು. ನಾನು ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾಷೆಯ ಆಧಾರದ ಮೇಲೆ ಒಂದು ಸ್ಟೇಟ್ ಆಗಿದೆ. ರಾಜಸ್ಥಾನ ಅಂದಾಗ ನಿಮ್ದೇ ಆದಂಥ ಭಾಷೆ ಇದೆ. ನೀವು ಹಿಂದಿ ಮಾತಾಡಬೇಡಿ, ರಾಜಸ್ಥಾನದ ಭಾಷೆ ಮಾತಾಡಿ. ಹಿಂದಿ ಮಾತಾಡೋಕೆ ಹೋಗಬೇಡಿ. ಯಾಕೆಂದ್ರೆ ನಿಮ್ಮ ಭಾಷೆ ಸತ್ತೋದ್ರೆ ಅಲ್ಲಿಗೆ ನಿಮ್ಮ ಸಮುದಾಯ ಸತ್ತೋಯ್ತು ಅಂತ ಅರ್ಥ. ಹಾಗಾಗಿ ಹಿಂದಿ ಪ್ರೇಮ ಬಿಟ್ಬಿಡಿ. ನಿಮ್ಮ ರಾಜಸ್ಥಾನದ ಭಾಷೆ ಏನಿದೆ, ರಾಜಸ್ಥಾನಿ ಭಾಷೆ ಏನಿದೆ, ಅದು ರಾಜಸ್ಥಾನದಲ್ಲಿ ಎತ್ತರಕ್ಕೆ ಬೆಳಿಬೇಕು. ಆ ಭಾಷೆ ಉಳಿದ್ರೆ ರಾಜಸ್ಥಾನಿಗಳು ಉಳಿತಾರೆ. ಅದಕ್ಕೋಸ್ಕರ ಹಿಂದಿ ಪ್ರೇಮ ಬಿಟ್ಬಿಡಿ. ಸುಮ್ಮನೆ ಸುಳ್ಳು ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ನಮ್ಮ ಎಲ್ಲ ಭಾಷೆಗಳ ತರ ಒಂದು ಭಾಷೆ ಹಿಂದಿ ಅಷ್ಟೇ. ನಮ್ಮ ರಾಜಕಾರಣಿಗಳು ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ ಸುಳ್ಳು ಹೇಳ್ತಾರೆ. ಹಾಗಾಗಿ ಇಡೀ ಭಾರತದೊಳಗಡೆ ಬಹುದೊಡ್ಡ 8 ಜ್ಞಾನಪೀಠವನ್ನು ಪಡೆದಂತ ಭಾಷೆ ಇದ್ರೆ ಅದು ಕನ್ನಡ ಭಾಷೆ. 7.5 ಕೋಟಿ ಕನ್ನಡಿಗರು, ಆದ್ರೆ 8 ಜ್ಞಾನಪೀಠ, 50 ಕೋಟಿ ಭಾರತದಲ್ಲಿ ಹಿಂದಿ ಮಾತಾಡ್ತಾರೆ, ಕೇವಲ 6 ಜ್ಞಾನಪೀಠ. ಅದಕ್ಕಾಗಿ ಹಿಂದಿಗೆ 650 ವರ್ಷದ ಇತಿಹಾಸ, ಕನ್ನಡಕ್ಕೆ 4000 ವರ್ಷದ ಇತಿಹಾಸ ಇದೆ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೇನು ಸಾರ್ಥಕತೆ ಅಂದ್ರೆ, ನೀವೆಲ್ಲ ಕನ್ನಡ ಮಾತಾಡಿದ್ರೆ ಕರ್ನಾಟಕ ಜನ ಖುಷಿ ಪಡುವಷ್ಟು, ನಿಮ್ಮನ್ನು ಪ್ರೀತಿ ಮಾಡುವಷ್ಟು ಯಾರು ಇಲ್ಲ. ನೋಡಿ, ಕನ್ನಡಕ್ಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡಕ್ಕೆ ಜ್ಞಾನಪೀಠ ತಂದು ಕೊಟ್ಟರು. ಅವರ ಮಾತೃಭಾಷೆ ತಮಿಳ್. ಈ ಬಾವುಟ ಕೊಟ್ಟಂತ ಮಾ ರಾಮೂರ್ತಿ ಮಾತೃಭಾಷೆ ತೆಲುಗು. ನಾ ಕಸ್ತೂರಿ ದೊಡ್ಡ ಕನ್ನಡದ ಸಾಹಿತಿ, ಮಾತೃಭಾಷೆ ಮಲಯಾಳಂ. ಹಾಗಾಗಿ ನಿಸಾರ್ ಅಹಮದ್ ಮಹಾದೊಡ್ಡ ಈ ನಾಡಿನ ಕವಿ, ಅವರ ಮಾತೃಭಾಷೆ ಉರ್ದು. ಹಾಗಾಗಿ ಬೇರೆ ಭಾಷಿಕರ ಕೊಡುಗೆ ಕರ್ನಾಟಕದಲ್ಲಿ ಭಾರಿ ದೊಡ್ಡ ಕೊಡುಗೆ ಇದೆ. ಅದಕ್ಕೋಸ್ಕರ ಮಾಸ್ತಿ ತರ, ಬೇಂದ್ರೆ ತರ, ಈಗ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ. ಹಾಗಾಗಿ ಅವರು ಕನ್ನಡ ಪ್ರೀತಿಸಿರೋ ಕನ್ನಡಿಗರು ಅವ್ರನ್ನ ಪೂಜಿಸ್ತಾ ಇದ್ದಾರೆ. ಹಾಗೆ ಯಾರು ಕನ್ನಡ ಪ್ರೀತಿ ಮಾಡ್ತಾರೋ ಕನ್ನಡಿಗ ಅವ್ರನ್ನ ಪೂಜೆ ಮಾಡ್ತಾರೆ ಅನ್ನೋ ಮಾತು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ ಪ್ರಮೋದ್ ಇರ್ಬೋದು, ಪರಸ್ ಭಂಡಾರಿ ಅವರು ಇರ್ಬೋದು, ಅನೇಕ ಗೆಳೆಯರು ಇಲ್ಲಿ ಬಂದಿದ್ದಾರೆ. ನೋಡಿ, ಶೀತಲ್ ಅವರು ನಿಮ್ಮ ಇಲ್ಲಿಯ ಮೂಲ ಕನ್ನಡ ಜೈನರು ಸಮುದಾಯದ ಮಹಾದೊಡ್ಡ ನಾಯಕರಿಬ್ರು. ಹಾಗಾಗಿ ನಾನು ಬರೀ ನೀವು ಬರ್ರಿ ಈ ಕಾರ್ಯಕ್ರಮಕ್ಕಿಂತ ಜೊತೆಲಿ ಕರ್ಕೊಂಡ್ಬಂದೆ. ಹಾಗಾಗಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ನಾನು ನಿಮಗೆ ಆಸ್ತಿ ಕೊಡ್ಲಿ, ದುಡ್ಡು ಕೊಡ್ಲಿ ಅಂತ ಹೇಳೋದಿಲ್ಲ, ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ತೀನಿ. ಆರೋಗ್ಯದ ಮುಂದೆ ಯಾವುದೂ ದೊಡ್ಡದಿಲ್ಲ. ಹಾಗಾಗಿ ನೀವು 3 ವರ್ಷ ಆರೋಗ್ಯವಂತರಾಗಿ ಬದುಕಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.